ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಮಧ್ಯ ವಾರ್ಷಿಕ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ ಮಿಡ್ ಟರ್ಮ್. ಸೊ ಬಾಗಲಕೋಟೆ ಡಿಸ್ಟಿಕ್ದು ಆಗಿರುತ್ತೆ ಇದು. ಇಲ್ಲಿ ಕೀ ಆನ್ಸರ್ ಮಾಡ್ತಿದ್ದಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇಲ್ಲಿ 2 ಮಾರ್ಕ್ಸ್ನಲ್ಲಿ ಮತ್ತು 3 ಮಾರ್ಕ್ಸ್ನಲ್ಲಿ ಮತ್ತು ಗ್ರಾಮರ್ನಲ್ಲಿ ಮತ್ತು MCQ ಕ್ವಶನಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ಅಂತ ಇಲ್ಲಿ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಎಲ್ಲವೂ ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಗ್ರಾಮರ್ ಆಗಿರ್ಬೋದು, ಅದು 2 ಮಾರ್ಕ್ಸ್ ಆಗಿರ್ಬೋದು ಮತ್ತು 3 ಮಾರ್ಕ್ಸ್ ಆಗಿರ್ಬೋದು ಆಯಿತಾ. ಸೊ ಇಲ್ಲಿ ಗಮನ ಇಟ್ಟು ಕೇಳಿ. ಮತ್ತು 4 ಮಾರ್ಕ್ಸ್ನಲ್ಲಿ ನೀವು ಸಮರಿಯನ್ನು ಬರೀಬೇಕಾಗುತ್ತೆ. ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿಯಲ್ಲಿ ಸಮರಿ ಬರೀಬೇಕಂತ. ಸೊ ನಿಮ್ಮ ಕಾಲೇಜಿನಲ್ಲಿ ಇದುವರೆಗೆ ಮಧ್ಯವಾರ್ಷಿಕ ಪರೀಕ್ಷೆ ಆಗಿಲ್ಲ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆ ನಡೆಸ್ತಾರಲ್ಲ, ಅಂದರೆ ಎಕ್ಸಾಮ್ ಇರುತ್ತೆ ಇವಾಗ ನಿಮ್ಮದು. ಯಾವಾಗ ಎಕ್ಸಾಮ್ ಇದೆ, ಸೊ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಈವನ್ ಆ್ಯನ್ಯುವಲ್ ಎಕ್ಸಾಮ್ಗೆ ಮತ್ತು ಅದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರಿಪೇರ್ಡ್ರಿ ಎಕ್ಸಾಮ್ ಅಂತ ನಡೆಸ್ತಾರೆ, ಪೂರ್ವ ಸಿದ್ಧತಾ ಪರೀಕ್ಷೆ ಮುಂದಿನ ದಿನಗಳಲ್ಲಿ. ಅವಾಗ ನಿಮಗೆ ಯೂಸ್ ಆಗುತ್ತೆ ಈ ಗ್ರಾಮರ್ನಲ್ಲಿ ಮತ್ತು ಅದೇ ರೀತಿ 2 ಮಾರ್ಕ್ಸ್ನಲ್ಲಿ ಮತ್ತು 3 ಮಾರ್ಕ್ಸ್ನಲ್ಲಿ ಮತ್ತು MCQ ಕ್ವಶನಲ್ಲಿ. ಸೊ ಇಲ್ಲಿ ಬಾಗಲಕೋಟ್ ಡಿಸ್ಟಿಕ್ದು ಇದು ಮಿಡ್ ಟರ್ಮ್ ಪೇಪರ್ ಆಗಿರುತ್ತೆ, ಇಂಗ್ಲೀಷ್ ಸಬ್ಜೆಕ್ಟ್. ಇಲ್ಲಿ ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಕ್ಲಾಸಸ್ಗಳು ಮಾಡ್ತಾ ಇರ್ತೀನಿ, ಈಸಿಯಾಗಿ ಟ್ರಿಕ್ಸ್. ಓಕೆ, ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು ನಿಮಗೆ ಯಾವ ರೀತಿಯಲ್ಲಿ ನೀವು ಪ್ರತಿಯೊಂದು. ಇವಾಗ ಗ್ರಾಮರ್ನಲ್ಲಿ ನಿಮಗೆ ಸೆಕ್ಷನ್ D ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಯಿತಾ. ಗ್ರಾಮರ್ನಲ್ಲಿ ಹೊಸದಾಗಿ ನಿಮಗೆ ಗ್ರಾಮರ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಆ ಎಲ್ಲ ಗ್ರಾಮರ್ಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಎಲ್ಲ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೆರಿ ಸಿಂಪಲ್ ಆಗಿ ನಾವು ಆನ್ಸರ್ ಮಾಡ್ಬೋದು ಗ್ರಾಮರ್ನಲ್ಲಿ ಆಯಿತಾ. ಇವಾಗ ಇಲ್ಲಿ ಸೆಕೆಂಡ್ PUC ಇಂಗ್ಲೀಷ್ ಮಧ್ಯವಾರ್ಷಿಕ ಪೇಪರ್ ಇದೆ, ಇದು ಬಾಗಲಕೋಟ್ ಡಿಸ್ಟಿಕ್ದಾಗಿರುತ್ತೆ. ಸೊ ಇವಾಗ ಇಲ್ಲಿ ಗಮನ ಇಟ್ಟು ಕೇಳಿ. ಸೊ 1ನೇ ಪ್ರಶ್ನೆ, ಡ್ಯಾಶ್ ಓಕೆ ಡ್ಯಾಶ್ ಟೀಚಸ್ ದ ಟಾರ್ಚರ್ ಟು ಬರ್ನ್ ಬ್ರೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಟೀಚಸ್ ದ ಟಾರ್ಚರ್ಸ್ ಟು ಬರ್ನ್ ಲೈಟ್ ಅಥವಾ ಬರ್ನ್ ಬ್ರೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂದ ತಕ್ಷಣ ನಿಮಗೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಜೂಲಿಯಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಟೀಚರ್ಸ್ ಅಂತ ಟಾರ್ಚರ್ಸ್ ಅಂತ ಬಂದರೆ ಆಯಿತಾ, ಟೀಚರ್ಸ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಬಂದ ತಕ್ಷಣ ನಿಮಗೆ ಪ್ರಶ್ನೆ ಅದು ಜೂಲಿಯಟ್ ಆನ್ಸರ್ ಆಗಿರುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಹೆಚ್ಚಾಗಿ ರಿಪೀಟ್ ಆಗಿದೆ ಈ ಒಂದು ಪ್ರಶ್ನೆ. ಅದೇ ರೀತಿ 2ನೇ ಪ್ರಶ್ನೆ, ಇನ್ 2 ಡಿಯರ್ ಡ್ಯಾಶ್ ಈಸ್ ಕಾಲ್ಡ್ ಎ ಟೆನಿ ಲಿಟಲ್ ಕಿಂಗ್ಡಮ್ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೊನಾಕೋ. ಆಪ್ಷನ್ ಇಲ್ಲಿ ನಿಮಗೆ D ಇರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ 3, ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಪೇರೆಂಟ್ಸ್ ಮೇ ಗಿವ್ ದೇರ್ ಚಿಲ್ಡ್ರನ್ ದೇರ್. ಅಂದರೆ ಪೇರೆಂಟ್ಸ್ ಅವರು ಚಿಲ್ಡ್ರನ್ಗೆ ಏನು ಕೊಡಬಹುದು ಆಯಿತಾ. ಆಪ್ಷನ್ C ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಲವ್ ಅಂದರೆ ಲವ್ ಎಫೆಕ್ಷನ್ ಆಯಿತಾ. ಇಲ್ಲಿ ನಾಟ್ ಗಿವ್ ಅಂತ ಕೊಟ್ಟಿದ್ರೆ ಥಾಟ್ಸ್ ಅಂತ ಬರುತ್ತೆ. ಇಲ್ಲಿ ಏನು ಕೇಳಿದ್ದಾರೆ ಇವಾಗ, ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಪೇರೆಂಟ್ಸ್ ಮೇ ಗಿವ್ ದೇರ್ ಚಿಲ್ಡ್ರನ್ ದೇರ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ C. ಓಕೆ, ಲವ್ ಅಂತ ಆಗಿರುತ್ತೆ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಆಯಿತಾ. ಇಲ್ಲಿ ಏನು ಇವಾಗ ಪ್ರಶ್ನೆ 3 ಕೇಳಿದರೆ ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಪೇರೆಂಟ್ಸ್ ಮೇ ಗಿವ್ ದೇರ್ ಚಿಲ್ಡ್ರನ್ ದೇರ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಲವ್. ಇವಾಗ ಇಲ್ಲಿ ಥಾಟ್ಸ್ ಅಂತ ಯಾಕೆ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ನಾಟ್ ಗಿವ್ ಅಂತ ಬರಬೇಕು ಇಲ್ಲಿ. ಅಂದರೆ ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಪೇರೆಂಟ್ಸ್ ಮೇ ನಾಟ್ ಓಕೆ ಗಿವ್ ಟು ದ ಚಿಲ್ಡ್ರನ್ ಅಂತ, ಏನು ಥಾಟ್ಸ್ ಕೊಡಬಾರ್ದು ಅವರಿಗೆ ಚಿಲ್ಡ್ರನ್ಸ್ಗಳಿಗೆ ಆಯಿತಾ. ಲವ್ ಆ್ಯಂಡ್ ಎಫೆಕ್ಷನ್ ಕೊಡಬೇಕಂತ ಆಪ್ಷನ್ C ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಆಯಿತಾ. ನಾಟ್ ದೇರ್ ಅಂದ ತಕ್ಷಣ ಥಾಟ್ಸ್ ಅಂತ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ ಕ್ವಶನ್ ನಂಬರ್ 4, ವಂದನಾ ಶಿವ ಅಸೆಟ್ ದ್ಯಾಟ್ ದ ಎಂಡ್ ಆಫ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಅಕೊಮುಲೇಷನ್ ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಕನ್ಸ್ಯೂಮರಿಸಮ್. ಅಂದರೆ ಆಪ್ಷನ್ C ಇಸ್ ದ ರೈಟ್ ಆನ್ಸರ್. 5 ನೋಡಿ, ದ ಪರ್ಸನ್ ಹೂ ಸ್ಕೇರ್ ಅವೇ ದ ಬರ್ಡ್ಸ್ ಇನ್ ಸನ್ನಿ ಮಾರ್ನಿಂಗ್ ಈಸ್ ಅಂತ ಇದೆ, ಇದು ಆನ್ಸರ್ ಆಗುತ್ತೆ ಡಾನ್ ಗೊಂಜಾಲೋ. ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಿಮಗೆ ಕಾಲಮ್ A ಕಾಲಮ್ B ಅಂತ ರೆಫರೆನ್ಸ್ ಸನ್ನಿ ಮಾರ್ನಿಂಗ್ ಮೇಲೆ ನಿಮಗೆ ಒಂದು ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಮಾಲ್ ನಿಮಗೆ ಸನ್ನಿ ಮಾರ್ನಿಂಗ್ ಮೇಲೆ ಒಂದು ಮ್ಯಾಸ್ ಅ ಫಾಲೋಯಿಂಗ್ ಕ್ವಶನ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಟೋನಲ್ ಅವರ ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಸಿಲ್ವರ್ ಮೇಡನ್. ಡಾನ್ ಗೊಂಜಾಲೋ ಇದಕ್ಕೆ ಆನ್ಸರ್ ಆಗಿರುತ್ತೆ ಫೌಂಡ್ ಆಫ್ ಗಾಡ್ ವರ್ಸಸ್. ಅದೇ ರೀತಿ ಪೆಟ್ರಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಚಾರ್ಟ್ಸ್ ವಿತ್ ದ ಗಾಡ್ ಅಂತ.
ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 7 ಇಲ್ಲೇನು ಕೇಳಿದ್ದಾರೆ 7 ಐಡೆಂಟಿಫೈ ದ ಸೀಕ್ವೆನ್ಸಿ ಆಫ್ ಇವೆಂಟ್ಸ್ ದ್ಯಾಟ್ ಮೇಡ್ ತಮ್ಮಣ್ಣ ಎ ಗಾರ್ಡ್ನರ್ ವಿತ್ ರೆಫರೆನ್ಸ್ ಟು ದ ಗಾರ್ಡ್ನರ್ ಅಂತ ಇಲ್ಲಿ ನಿಮಗೆ ಇಲ್ಲಿ ನೋಡಿ ದ ಗಾರ್ಡ್ನರ್ ಮೇಲೆ ನಿಮಗೆ ಏನು ಕೇಳ್ತಾರೆ ಸೀಕ್ವೆನ್ಸಿ ಕ್ವಶನ್ ಕೇಳ್ತಾರೆ. ಐಡೆಂಟಿಫೈ ದ ಸೀಕ್ವೆನ್ಸಿ ಕ್ವಶನ್ ಇದೇ ಒಂದು ಚಾಪ್ಟರ್ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಇದರೊಳಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಡಿ ಅಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ರಿಚ್ ಲ್ಯಾಂಡ್ ಲಾರ್ಡ್ ಟು ಹ್ಯಾಪಿ ಫಾರ್ಮರ್ ಆಯಿತಾ. ಅದೇ ರೀತಿ ಫೇಮಸ್ ಪೋಯೆಟ್ ಸೆಟಲ್ ಇನ್ ಕೊಕೊನಟ್ ಫಾರ್ಮ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ 8 ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಲೌಡ್ ಹೀಸ್ ಬಿಲೌಡ್ಸ್, ಇದಕ್ಕೆ ಆನ್ಸರ್ ಆಗೈತೆ ಆಪ್ಷನ್ ಡಿ ಪಿಲಿಗ್ರಮ್. ಓಕೆ, ಪಿಲಿಗ್ರಮ್ ಸೋಲ್. ಅದೇ ರೀತಿ ಕ್ವಶನ್ ನಂಬರ್ 9 ಡ್ಯಾಶ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫಿನೈಟ್ ಇನ್ ಆನ್ ಚಿಲ್ಡ್ರನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಆ್ಯರೋ. ಓಕೆ, ಇನ್ಫಿನೈಟ್ ಇನ್ ಆನ್ ಚಿಲ್ಡ್ರನ್ ಅಂದ ತಕ್ಷಣ ದ ಆ್ಯರೋ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇನ್ನೊಂದು ನಿಮಗೆ ಪ್ರಶ್ನೆ ಇದರೊಳಗೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಯಾವ ರೀತಿಯಲ್ಲಿ. ಆಗ ಅದೇ ರೀತಿ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಯಾವ ರೀತಿಯಲ್ಲಿ. ದ ಬೌ ರೆಫರ್ಸ್ ಟು, ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಪೇರೆಂಟ್ಸ್ ಚಿಲ್ಡ್ರನ್ ಅಂತ, ಅದು ಪೇರೆಂಟ್ಸ್ ಆಗುತ್ತೆ ಆಪ್ಷನಲ್ಲಿ. ಅದೇ ರೀತಿ ದ ಆರ್ಚರ್ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ ತಕ್ಷಣ ಅದು ಗಾಡ್ ಆಗುತ್ತೆ ಆಯಿತಾ. ಆಪ್ಷನಲ್ಲಿ ಗಾಡ್ ಅಂತ ಕೇಳ್ತಾರೆ ನಿಮಗೆ ಪ್ರಶ್ನೆ ಇನ್ನೊಂದು ಬರುತ್ತೆ. ಅದೇ ರೀತಿ ದ ಆ್ಯರೋ ಅಂತ ಕೊಟ್ಟ ತಕ್ಷಣ ಅದಕ್ಕೆ ಚಿಲ್ಡ್ರನ್ ಅಂತ ಆಪ್ಷನ್ ಬರುತ್ತೆ. ಸೊ ಈ ರೀತಿಯಲ್ಲಿ ಡಿಫ್ರೆಂಟ್ ಕ್ವಶನ್ ಆಗಿರುತ್ತೆ, ನೆನ್ಪಲ್ಲಿ ಇಟ್ಕೊಳ್ಳಿ, ನಿಮಗೆ ಯೂಸ್ ಆಗಿಬಿಡುತ್ತೆ. ಮುಂದಿನ ದಿನಗಳಲ್ಲಿ ಅವೇ ಕ್ವಶನ್ ಬರುತ್ತೆ, ಮತ್ತೇನು ಬರೋಕ್ಕೆ ಸಾಧ್ಯನೇ ಇಲ್ಲ. ವಂದನಾ ಶಿವ ಸ್ಟಾರ್ಟೆಡ್ ಡ್ಯಾಶ್ ಇನ್ 1994 ಇನ್ ದ ಡೋನಾ ವ್ಯಾಲಿ, ಆಯಿತಾ. ಯಾವಾಗ ಸ್ಟಾರ್ಟ್ ಆಗಿತ್ತು 1994 ದ ಡೋನಾ ವ್ಯಾಲಿ, ಇದಕ್ಕೆ ಆನ್ಸರ್ ಆಗುತ್ತೆ ನವಧನ್ಯ ಫಾರ್ಮ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಇಲ್ಲಿ ಅವರು ಶಾಂತಿನಿಕೇತನ ಅಂತ ಹಾಕಿದ್ದಾರೆ, ಇದು ತಪ್ಪಾಗಿರುತ್ತೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇವಾಗ ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಆಯಿತಾ, ಪಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಪ್ಯಾಶಿವ್ ಫಾರ್ಮ್ ದ ವರ್ಬ್ ಗಿವನ್ ಇನ್ ದ ಬ್ರೆಕೆಟ್ಸ್ ಆಯಿತಾ. ಪ್ಯಾಶಿವ್ ಫಾರ್ಮ್ ಅಂದರೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಶಿವ್ ವಾಯ್ಸ್ ಅಂತ ನಾವು ಕರಿಬಹುದು. 3 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಹೇಗೆಂದರೆ ಸೊ ಇಲ್ಲಿ ಗಮನ ಇಟ್ಟು ಕೇಳಿ, ಯಾವ ಕಾಲೇಜಿನಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಿ, ನೀವು ಹೇಗೆ ಆನ್ಸರ್ ಮಾಡಬೇಕಂದ್ರೆ ಈ ಒಂದು ಕ್ವಶನ್ ನಂಬರ್ 11ಕ್ಕೆ ಕೌನ್ಸಿಲಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೌನ್ಸಿಲಿಂಗ್ ಅಂತ ಕೊಟ್ಟಿದ್ದಾರೆ, ಏನಂತ ಕೌನ್ಸಿಲಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ ಕೌನ್ಸಿಲಿಂಗ್ ಅಂತ ಅಷ್ಟೇ, ಇದು ಸಿಂಗ್ಯುಲರ್ ಇಲ್ಲಿ ಯೂಸ್ ಆಗಿದೆ. ಇಲ್ಲಿ ಏನು ಬರುತ್ತೆ ವಾಸ್ ಬರುತ್ತೆ ಸ್ನೇಹಿತರೆ ಆಯಿತಾ. ವಾಸ್ ಯಾಕೆ ಬರುತ್ತೆ, ಒಂದು ಟ್ರಿಕ್ ನೆನಪಿನಲ್ಲಿ ಇಟ್ಕೊಳ್ಳಿ, ಇಲ್ಲಿ ಕೌನ್ಸಿಲ್ ಅಂತ ಅಷ್ಟೇ ಇದೆ. ಒಂದು ವೇಳೆ ಅದೇ ರೀತಿಯಲ್ಲಿ ಇಲ್ಲಿ ಕೌನ್ಸಿಲ್ಸ್ ಅಂದರೆ ಎಸ್ ಇತ್ತಂದರೆ, ಕೌನ್ಸಿಲ್ಸ್ ಅಂತ ಇತ್ತಂದರೆ ಇಲ್ಲಿ ಏನು ಬರುತ್ತೆ ವರ್ ಅಂತ ಬರುತ್ತೆ, ಅರ್ಥ ಆಯ್ತಾ. ಅಂದರೆ ಇಲ್ಲಿ ಹಿಂದ್ಗಡೆ ಇವಾಗ ಕೌನ್ಸಿಲಿಂಗ್ ಅಂದರೆ ಕೌನ್ಸಿಲಿಂಗ್ ಅಷ್ಟೇ ಇದೆ. ಸೊ ವಾಸ್ ಬಂದಿದೆ, ಕಾಲ್ ಇದ್ದಿದ್ದು ಏನು ಮಾಡ್ಕೋಬೇಕು V3 ಫಾರ್ಮ್ನಲ್ಲಿ, ಕಾಲ್ ಇದ್ದಿದ್ದು ಏನಾಗುತ್ತೆ ಕಾಲ್ಡ್, ಇಷ್ಟೇ ಮುಗೀತು, 1 ಮಾರ್ಕ್ಸ್ ಬಂತು ನಮಗೆ ಇವಾಗ. ಸೊ ಅರ್ಥ ಆಯ್ತಾ. ಈ ರೀತಿಯಲ್ಲಿ ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್ ಆ್ಯಂಡ್ ಇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಟ್ ಅಂದ ತಕ್ಷಣ ಇಟ್ ಈಸ್ ಅಂತ ಇಲ್ಲ ಅಲ್ಲಿ ಆಯಿತಾ. ಇಟ್ ಈಸ್ ಅಂತ ಇದ್ದರೆ ನಾವು ವರ್ ಅಂತ ಇಲ್ಲಿ ಬ್ರೆಕೆಟ್ನಲ್ಲಿ ಬರಿತಿದ್ದೀವಿ, ಬಟ್ ಅಲ್ಲಿ ಇಟ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಏನು ಬರೀಬೇಕು ನಾವು ವಾಸ್, ಕರೆಕ್ಟ್ ಬರೆದಿದ್ದಾರೆ. ಅದಕ್ಕೆ ಡಿಸೈಡ್ ಇದ್ದಿದ್ದು ಏನು ಮಾಡಬೇಕು ಡಿಸೈಡೆಡ್ ಆಯಿತಾ, ಡಿಸೈಡೆಡ್ ಅಂತ ಮಾಡ್ಕೋಬೇಕು, V3 ಫಾರ್ಮ್ನಲ್ಲಿ ಮಾಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಅದೇ ರೀತಿ ಟು ಸೆಂಡ್ ಆ್ಯಂಡ್ ಇನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಾಲಿ, ಸೊ ಎ ಲೆಟರ್ ಅಂತ ಇದೆ ಇಲ್ಲಿ ಆಯಿತಾ. ಇಲ್ಲಿ ಯಾವುದೇ ರೀತಿ ಪ್ಲೂರಲ್ ಯೂಸ್ ಆಗಿಲ್ಲ ಆಯಿತಾ, ಇಲ್ಲಿ ವಾಸೇ ಬರುತ್ತೆ ಆಯಿತಾ. ಪ್ಲೂರಲ್ನಲ್ಲಿ ಏನು ಅದೇ ವರ್ ಅಂತ ಆಯಿತಾ, ಸಿಂಗ್ಲರ್ನಲ್ಲಿ ವಾಸ್ ಅಂತ ಅಷ್ಟೇ ನೆನಪಿಟ್ಕೊಳ್ಳಿ. ಅಂದರೆ ಎಸ್ ಹಿಂದ್ಗಡೆ ಎಸ್ ಬತ್ತಂದರೆ ಅದು ಪ್ಲೂರಲ್ ಆಗುತ್ತೆ, ಏನಾಗುತ್ತೆ ಇಲ್ಲಿ ವರ್ ಅಂತ ಬರೀಬೇಕು, ಸಿಂಗ್ಲರ್ ಬತ್ತಂದರೆ ವಾಸ್ ಅಂತ ಬರೀಬೇಕು ಇಷ್ಟೇ. ಇಲ್ಲಿ ವಾಸ್, ಇಲ್ಲಿ ರೈಟ್ ಇದ್ದಿದ್ದು ಏನಾಗುತ್ತೆ ಸ್ನೇಹಿತರೆ V3 ಫಾರ್ಮ್ನಲ್ಲಿ ರಿಟರ್ನ್ ಆಗುತ್ತೆ, ರಿಟರ್ನ್. ಓಕೆ, ರಿಟರ್ನ್ ಆಗುತ್ತೆ. ಓಕೆ, ಇಲ್ಲಿ ರೋಟ್ ಅಂತ ಅವರು ಬರೆದಿದ್ದಾರೆ, ರಿಟರ್ನ್ ಆಗುತ್ತೆ ಅದು V3 ಫಾರ್ಮ್ನಲ್ಲಿ. ಆ್ಯಂಡ್ ಸೆಂಡ್ ಟು ಇಟಾಲಿ ಅಂತ, ಇಷ್ಟೇ ಮುಗೀತು ಆಯಿತಾ. ಇವಾಗ ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂದ್ರೆ ನಾವು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರೆಕೆಟ್ಸ್. ನೋಡಿ ಇಲ್ಲಿ ನಿಮಗೆ 3 ಮಾರ್ಕ್ಸ್ ಬಂತು. ಇವಾಗ ಇಲ್ಲಿ 2 ಅಂಕದ ಪ್ರಶ್ನೆ ಇದೆ, ಇದು ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಕ್ವಶನ್ ಮೇಲೆ ನಿಮಗೆ ಕೇಳ್ತಾರೆ. ಯಾವೊಂದು ಅಧ್ಯಾಯ ಮೇಲೆ ಕೇಳ್ತಾರೆ, ಯಾವುದೋ ಅಧ್ಯಾಯ ಮೇಲೆ ಇಲ್ಲ, ನಾವು ಮುಂದಿನ ದಿನಗಳಲ್ಲಿ ಡಿಸ್ಕಷನ್ ಮಾಡೋಣ, ಡೋಂಟ್ ವರಿ ಸ್ನೇಹಿತರೆ. ಇಲ್ಲಿ ಕ್ವಶನ್ ನಂಬರ್ 12 ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ರೈಟ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರೆಕೆಟ್ಸ್. ಇಲ್ಲಿ ನಿಮಗೆ 3 ಅಂಕ ಬಂತು ಎಲ್ಲಿ ಕ್ವಶನ್ ನಂಬರ್ 11ರಲ್ಲಿ ಆಯಿತಾ. ಇವಾಗ ಇಲ್ಲಿ 2 ಅಂಕ ನಿಮಗೆ ಬರಬೇಕಂದ್ರೆ ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಏನು ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರಲ್ಲ ಇದರ ಅರ್ಥ ಗೊತ್ತಿರಬೇಕು, ಮತ್ತು ಪ್ಲಸ್ ಇದು ಏನು ಕೊಟ್ಟಿರ್ತಾರಲ್ಲ ಪ್ರಶ್ನೆ, ಇದು ಸ್ವಲ್ಪ ನಮಗೆ ಗೊತ್ತಾದರೆ ಸಾಕು
ನಾನು ಮುಂದಿನ ದಿನಗಳಲ್ಲಿ ಒಂದೊಂದು ಪ್ರಶ್ನೆ ನಾನು ಸಾಲ್ಯೂಷನ್ ಮಾಡುತ್ತೇನೆ. ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ. 2025 ಆ್ಯನ್ಯುವಲ್ ಎಕ್ಸಾಮ್ಗೆ ಸಮೀಪ ಬಂದಾಗ ನಾನು ಒಂದೊಂದು ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿಯಲ್ಲಿ ಕ್ವಶನ್ ನಂಬರ್ 11 ಆಗಿರಬಹುದು. 11 ಹೇಳಿದ್ದೀನಲ್ಲ, ಆಲ್ರೆಡಿ ಈಸಿ ಇದೆ. 12 ಹೇಗೆ ಬರೀಬೇಕು ಆಯಿತಾ ಹೇಳ್ಕೊಡ್ತೀನಿ ನಾನು. ನಿಮಗೆ ಲಿಂಕರ್ಸು ಮತ್ತು ಕ್ವಶನ್ ನಂಬರ್ 12 ಅದೇ ನಿಮಗೆ ಸ್ವಲ್ಪ ಟಫ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಸ್ವಲ್ಪ ಇಂಗ್ಲೀಷ್ನಲ್ಲಿ ವೀಕ್ ಇದ್ದವರಿಗೆ ಸ್ವಲ್ಪ ಏನಾಗುತ್ತೆ, ಇದು ಕಷ್ಟ ಆಗಿಬಿಡುತ್ತೆ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆದರೆ ಈ ಒಂದು ಪ್ರಶ್ನೆ ನಿಮಗೆ ಆರಾಮಾಗಿ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಏನು ಕೊಟ್ಟಿರ್ತಾರೆ ಅದು ಸ್ವಲ್ಪ ಗೊತ್ತಾಗಬೇಕು ಸಾಕು. ಇಲ್ಲಿ ಶ್ಯಾಡ್ ಅವೇ ಅಂತ ಏನಿದಿಲ್ಲ, ಇದು ಒಂದೇದಾಗುತ್ತೆ. ದ ಓನರ್ ಆಫ್ ದ ಕೊಕೊನಟ್ ಫಾರ್ಮ್ ಬಿಕಮ್ ಲೇಜಿ ಆ್ಯಂಡ್ ಅಂತ ಇದೆಯಲ್ಲ, ಶ್ಯಾಡ್ ಅವೇ ಇಲ್ಲಿ ಆಗುತ್ತೆ. ಓಕೆ, ಶ್ಯಾಡ್ ಅವೇ ಫ್ರಮ್ ಹಾರ್ಡ್ ವರ್ಕ್, ಸೊ ಹೀಸ್ ವೈಫ್ ಥಾಟ್ ದ್ಯಾಟ್ ದೇರ್ ಲೈಫ್ ಆಲ್ವೇಸ್ ವಾಸ್ ಗ್ರ್ಯಾಜುವಲಿ. ಇದೇನಾಗುತ್ತೆ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂತ. ಅದೇ ರೀತಿ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 13 ಏನು ಕೇಳಿದ್ದಾರೆ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ಸೈಡ್ ಎ, ಓಕೆ, ವಿತ್ ನೌನ್ಸ್ ಇನ್ಸೈಡ್ ಬಿ ಅಂತ. ಅಂದರೆ ಪ್ರೊನೌನ್ಸ್ ನಿಮಗೆ ಇನ್ಸೈಡ್ ಎನಲ್ಲಿ ಕೊಟ್ಟಿದ್ದಾರೆ, ಇನ್ಸೈಡ್ ನೌನ್ಸ್ ನಿಮಗೆ ಬಿನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಏನಂತ, ದ ಟೈಲ್ಸ್ ಈಸ್ ಇಂಪಾರ್ಟೆಂಟ್ ಫಾರ್, ಓಕೆ, ಇಲ್ಲಿ ಕಾಂಗ್ರೋಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಟ್ ಏನು ಕೊಟ್ಟಿದ್ದಾರಲ್ಲ, ಇದರ ಹಿಂದಗಡೆನೇ ಆನ್ಸರ್ ಇರುತ್ತೆ ಆಯಿತಾ. ಹೋಲ್ಡ್ಸ್ ದೆಮ್ ಇನ್ ಬ್ಯಾಲೆನ್ಸ್ ಆ್ಯಂಡ್ ಸಪೋರ್ಟ್ ದೆಮ್ ವೆನ್, ಆಯಿತಾ. ದೇ ಅಂತ ಏನು ಕೊಟ್ಟಿದ್ದಾರೆ ಇದರ ಹಿಂದಗಡೆನೇ ಆನ್ಸರ್ ಇರುತ್ತೆ. ಅದೇ ರೀತಿ ಸಿಟ್ ಆರ್ ಫೈಟ್ ದ ಕಾಂಗ್ರೋಸ್ ಯೂಸ್ ಇಟ್ ಈಸ್ ಶಾರ್ಟ್ ಲೆಗ್ ಆ್ಯಸ್ ಆರ್ಮ್ಸ್. ಇಲ್ಲಿ ದೆಮ್ ಅಂತ ಏನು ಕೊಟ್ಟಿದಾರಲ್ಲ ಇದರ ಹಿಂದಗಡೆನೇ ಆನ್ಸರ್ ಇರುತ್ತೆ. ಇಟ್ ಈಸ್ ಸ್ಕ್ರ್ಯಾಚ್ ಇಟ್ ಸೆಲ್ಫ್, ಆಯಿತಾ, ಇಟ್ ಸೆಲ್ಫ್ ಆ್ಯಂಡ್ ಹೋಲ್ಡ್ಸ್ ಬ್ರ್ಯಾಂಚಸ್ ಅಂತ ಇದೆ. ದ ಸೇಫ್ಟಿ ಆಫ್ ದ ಸ್ಪೋಚ್ ವೇರ್ ಅಂತ ಕೊಟ್ಟಿದ್ದಾರೆ. ದೇ ಈಟ್ ಸ್ಲೀಪ್ ಆ್ಯಂಡ್ ಗ್ರೋ. ಇಲ್ಲಿ ನೋಡಿ, ಇಲ್ಲಿ ದೇ ಮತ್ತು ಇಟ್ ಮತ್ತು ದೆಮ್ ಮತ್ತು ವೇರ್ ಅಂತ ಏನು ಕೊಟ್ಟಿದಾರಲ್ಲ ಇದರ ಹಿಂದಗಡೆನೇ ಆನ್ಸರ್ ಇರುತ್ತೆ. ಇಲ್ಲಿ ನಿಮಗೆ ಇಟ್ ಅಂದರೆ ಏನು, ಇದು ಆಯಿತಾ, ಅದು ಆಯಿತಾ. ಅದೇ ರೀತಿ ದೇ ಅಂದರೆ ಅವರು, ಇವರು, ಓಕೆ, ಆ ರೀತಿಯಲ್ಲಿ. ದೆಮ್ ಅಂದರೆ ಅವರು ಇವರು ಕೂಡ ಆಗುತ್ತೆ, ಅವಳು ಇವಳು ಆ ರೀತಿಯಲ್ಲಿ. ಅದೇ ರೀತಿ ಇಟ್ ಸೆಲ್ಫ್ ನಿಮ್ಗೆ ಗೊತ್ತಿದೆ, ಇಟ್ ಸೆಲ್ಫ್ ಅಂದರೆ ನಾವೇ. ಈ ರೀತಿ ವೇರ್ ಅಂದರೆ ಎಲ್ಲಿ, ಆಯಿತಾ, ಗೊತ್ತಾಯ್ತಲ್ಲ. ಇವಾಗ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನೋಡಿ. ಎಲ್ಲಿ ನೋಡಿ, ಇಲ್ಲಿ ಪ್ರೊನೌನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೌನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಇಟ್, ದೇ, ದೆಮ್, ಇಟ್ ಸೆಲ್ಫ್, ವೇರ್ ಅಂತ ಕೊಟ್ಟಿದ್ದಾರೆ ಆಯಿತಾ. ನಾವು ಹುಡುಕಬೇಕು ಆನ್ಸರ್ ಇಲ್ಲಿ ನೌನ್ಸ್ ಒಳಗೆ. ಇಲ್ಲಿ ನೋಡಿ, ಇವಾಗ ಪ್ರಶ್ನೆಯಲ್ಲಿ ನಾವು ಹೋಗೋಣ. ಇಲ್ಲಿ ದ ಟೈಲ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ಕಾಂಗ್ರೋಸ್ ಆಯಿತಾ. ಇಟ್ ಅಂತ ಇದೆ ಆಯಿತಾ. ಕಾಂಗ್ರೋಸ್ಗೆ ಏನು ಇಂಪಾರ್ಟೆಂಟ್ ಆಗಿತ್ತು, ದ ಟೈಲ್ಸ್. ಓಕೆ, ಇಟ್ ಅಂದರೆ ಏನು, ಅದು ಇದು ಅಂತ, ಏನು ದ ಟೈಲ್ಸ್ ಅಂತ ಇಂಪಾರ್ಟೆಂಟ್ ಆಗಿತ್ತು. ಈ ರೀತಿಯಲ್ಲಿ ಗೊತ್ತಾಯ್ತಾ, ದ ಟೈಲ್ಸ್. ಇಲ್ಲಿ ನೋಡಿ ಆನ್ಸರ್ ಇಲ್ಲಿದೆ, ಇಟ್ ಅಂದರೆ ದ ಟೈಲ್ಸ್ ಆಯಿತಾ. ಅದೇ ರೀತಿ ಹೋಲ್ಸ್ ದೆಮ್ ಬ್ಯಾಲೆನ್ಸ್ ಆ್ಯಂಡ್ ಸಪೋರ್ಟ್ ದೆಮ್, ದೇ ಅಂತ ಕೊಟ್ಟಿದ್ದಾರೆ. ದೇ ಅಂದರೆ ಅವರು ಇವರು ಅಂತ ಆಯಿತಾ. ದೇ ಅಂದರೆ ಯಾರು, ಓಕೆ, ಕಾಂಗ್ರೋಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಂಗ್ರೋಸ್ ಆಯಿತಾ. ಇದು ಎರಡನೇದಾಗುತ್ತೆ, ಕಾಂಗ್ರೋಸ್. ದೇ ಅಂದರೆ ಕಾಂಗ್ರೋಸ್ ಆಯಿತಾ. ಅದೇ ರೀತಿ ಮತ್ತೆ ಓದಬೇಕು. ಇವಾಗ ಮುಂದೆ ಪ್ರಶ್ನೆ ಹಾಗೆ ಓದಬೇಕು, ಅದರೊಳಗೆ ಆನ್ಸರ್ ಸಿಗುತ್ತೆ ನಮಗೆ. ಅದರ ಮುಂದಗಡೆನೇ ಆನ್ಸರ್ ಇರುತ್ತೆ ಆಯಿತಾ, ಅದರ ಹಿಂದಗಡೆನೇ ಆನ್ಸರ್ ಇರುತ್ತೆ. ಅದೇ ರೀತಿ ಸಿಟ್ ಆರ್ ಫೈಟ್ ದ ಕಾಂಗ್ರೋಸ್ ಯೂಸ್ ಶಾರ್ಟ್ ಲೆಗ್ಸ್ ಆ್ಯಸ್ ಆರ್ಮ್ ವಿತ್ ಅಂತ ಕೊಟ್ಟಿದ್ದಾರೆ. ದೆಮ್ ಅಂದರೆ ಯಾರು, ಅವರೇ, ಕಾಂಗ್ರೋಸ್ ಆಯಿತಾ. ಅದೇ ರೀತಿ ಇಟ್ ಸೆಲ್ಫ್ ಅಂದರೆ ಏನು ಆಯಿತಾ, ಇಟ್ ಸೆಲ್ಫ್ ಶಾರ್ಟ್ ಲೆಗ್ ಆಯಿತಾ. ಅದೇ ರೀತಿ ಇಲ್ಲಿ ವೇರ್ ಅಂತ ಕೊಟ್ಟಿದ್ದಾರಲ್ಲ, ದ ಪೌಚ್ ಆಗಿರುತ್ತೆ. ಇವಾಗ ಇಲ್ಲಿ ನೋಡಿ, ಇಟ್, ದ ಟೈಲ್ಸ್, ಅದೇ ರೀತಿ ದೇ, ಕಾಂಗ್ರೋಸ್, ಅದೇ ರೀತಿ ದೆಮ್, ಕಾಂಗ್ರೋಸ್ ಅಂತ. ಅದೇ ರೀತಿ ಇಟ್ ಸೆಲ್ಫ್ ಅಂದ ತಕ್ಷಣ ಶಾರ್ಟ್ ಲೆಗ್ಸ್, ಅದೇ ರೀತಿ ವೇರ್, ದ ಪೌಚ್. ಅರ್ಥ ಆಯ್ತಾ. ಈ ರೀತಿಯಲ್ಲಿ ಇವಾಗ ಇಲ್ಲಿ 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ನೀವು ಆನ್ಸರ್ ಮಾಡಬೇಕು, ಶಾರ್ಟಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ. ಬನ್ನಿ ನೋಡೋಣ ಸ್ನೇಹಿತರೆ. ವೈ ಕ್ಯಾಂಟ್ ಪೇರೆಂಟ್ಸ್ ಹೌಸ್ ದೇರ್ ಚಿಲ್ಡ್ರನ್ ಶಾಲ್ಸ್. ಇಲ್ಲಿ ಪ್ರಶ್ನೆ ಕೇಳಿದರೆ ಸಿಂಪಲ್. ನೀವು ಈ ಒಂದು ಪ್ರಶ್ನೆಗೆ ಜಸ್ಟ್ ನೀವು ಇವಾಗ ನೋಡಿ, ಈ ಒಂದು ಪ್ರಶ್ನೆ ಏನು ಕೇಳಿದಾರಲ್ಲ, ಈ ಒಂದು ಪ್ರಶ್ನೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಶಾರ್ಟಾಗಿ ಆನ್ಸರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ಸ್ಕ್ಯಾನ್ ಮಾಡಿದ್ದೀನಿ ಆಯಿತಾ. ಈ ರೀತಿ ಪ್ರಶ್ನೆ ನೀವು ಜಸ್ಟ್ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ ತಕ್ಷಣ ಆನ್ಸರ್ ಸಿಗ್ಬಿಡುತ್ತೆ ನಿಮಗೆ.
ವೈ ಕ್ಯಾಂಟ್ ಪೇರೆಂಟ್ಸ್ ಹೌಸ್ ದೇರ್ ಚಿಲ್ಡ್ರನ್ ಶೋಲ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್ ಆ್ಯಂಡ್ ಶೋಲ್ ದ್ಯಾಟ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಇಷ್ಟೇ ಬರೀಬೇಕು ನೀವು 2 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಇಷ್ಟೇ ಬರೆದರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ, ಅರ್ಥ ಆಯ್ತಾ. ಸೊ 2 ಅಂಕದ ಪ್ರಶ್ನೆಯಲ್ಲಿ ಇಷ್ಟೇ ಬರೀಬೇಕು. ಇವಾಗ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 14 ಆಯಿತು. ಕ್ವಶನ್ ನಂಬರ್ 15, ನೇಮ್ ಆಫ್ ದ ಟೈಪ್ಸ್ ಆಫ್ ಟ್ಯಾಕ್ಸಸ್ ಎಕ್ಸಿಸ್ಟೆಡ್ ಇನ್ ಮೊನಾಕೋ ಇನ್ 2 ಇಯರ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ಆನ್ಸರ್ ಇಲ್ಲಿ ಬಂದು ನೋಡಿ ಆಯಿತಾ. ನೇಮ್ ದ ಟೈಪ್ಸ್ ಆಫ್ ಟ್ಯಾಕ್ಸಸ್ ಎಕ್ಸಿಸ್ಟೆಡ್ ಇನ್ ಮೊನಾಕೋ ಇನ್ 2 ಇಯರ್ ಅಂದ ತಕ್ಷಣ ಟೊಬ್ಯಾಕೋ, ವಿನ್ ಆ್ಯಂಡ್ ಸ್ಪಿರಿಟ್ಸ್ ಆ್ಯಂಡ್ ದೇರ್ ವಾಸ್ ಆಲ್ಸೋ ಎ ಪೋಲ್ ಟ್ಯಾಕ್ಸ್. ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ಇವೆಲ್ಲ ಪ್ರಶ್ನೆ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಕ್ವಶನ್ ನಂಬರ್ ನಿಮಗೆ 16 ಯಾವುದು ಕೇಳಿದ್ದಾರೆ, ಇವೆಲ್ಲ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ನಿಮಗೆ. ಇವಾಗ ಕ್ವಶನ್ ನಂಬರ್ 16 ಯಾವುದು ಕೇಳಿದ್ದಾರೆ, ವಾಟ್ ಹ್ಯಾಡ್ ಲಾಗಿಂಗ್ ಲೀಡ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಆಯಿತಾ. ಇಲ್ಲಿ ಲಾಗಿಂಗ್ ಲೀಡ್ ಅಕಾರ್ಡಿಂಗ್ ಟು ವಂದನಾ ಶಿವ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ಇದೆ ನೋಡಿ ಸ್ನೇಹಿತರೆ, ಸಿಂಪಲ್ ಆಗಿ ಇಷ್ಟೇ ಆನ್ಸರ್ ಮಾಡಬೇಕು ಆಯಿತಾ. ಓಕೆ, ಲಾಗಿಂಗ್ ಹ್ಯಾಡ್ ಲೀಡ್ ಟು ಲ್ಯಾಂಡ್ ಸ್ಲೈಡ್ಸ್ ಆಯಿತಾ, ಫ್ಲೋಡ್ಸ್ ಆ್ಯಂಡ್ ಸ್ಕ್ಯಾರ್ಸಿಟಿ ಆಫ್ ವಾಟರ್, ಫೋಡರ್ ಆ್ಯಂಡ್ ಫುಡ್. ಇಷ್ಟೇ ಬರೀಬೇಕು, ಇಷ್ಟೇ ಆಯಿತಾ. ಇಷ್ಟು ಆನ್ಸರ್ ಮಾಡಿದರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಅದೇ ರೀತಿ ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋಣ. ಇವಾಗ ಕ್ವಶನ್ ನಂಬರ್ ನೆಕ್ಸ್ಟ್ ಯಾವುದು ಕೇಳಿದರೆ, ಕ್ವಶನ್ ನಂಬರ್ 17, ವಾಟ್ ಡಸ್ ದ ಸ್ಪೀಕರ್ ವಾಂಟ್ ಹೀಸ್ ಬಿಲೋ ಟು ಡ್ರೀಮ್ ಆಫ್ ಇನ್ ವೆನ್ ಯು ಆರ್ ಓಲ್ಡ್ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಿ, ಹರ್ ಯೂತ್, ಬ್ಯೂಟಿ ಆ್ಯಂಡ್ ದ ಪೀಪಲ್ ಹೂ ಅಡ್ಮೈರ್ಡ್ ಹರ್ ಅಂತ ಇಷ್ಟೇ ಆನ್ಸರ್ ಬರೀಬೇಕು. ಅಂದರೆ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಬೈ ವಿಲಿಯಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆನ್ಸರ್. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಇವಾಗ ನಿಮಗೆ 3 ಅಂಕದ ಪ್ರಶ್ನೆಗಳು ನೋಡಿ ಸ್ನೇಹಿತರೆ. ಹೌ ಡಸ್ ಆಯಿತಾ, ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಸ್ ಬ್ಯೂಟಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಬ್ಯೂಟಿ ಟು ರೀಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್ ಅಂತ ಇಷ್ಟು. ಓಕೆ, ಕಂಪೇರ್ ಟು ದ ಅದರ್ ವುಮೆನ್ ಎಟ್ ದ ಪಾರ್ಟಿ, ಜೂಲಿಯಟ್ ಈಸ್ ಲೈಕ್ ವೈಟ್ ಡವ್ ಅಮಾಂಗ್ ಕ್ರೌಸ್, ಹಿ ಫೇಮಸ್ಲಿ ಸೇ ಹಿ ನೆವರ್ ಸಾ ಓಕೆ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ಇನ್ ಆ್ಯಕ್ಟ್ ಅಂತ ಇಷ್ಟೇ ಬರೀರಿ ಸಾಕು ಆಯಿತಾ. ಅದೇ ರೀತಿ ಇಲ್ಲಿ ಇವಾಗ ನೆಕ್ಸ್ಟ್ ಕ್ವಶನ್, ಇವೆಲ್ಲ ನಿಮಗೆ 3 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ ಇಲ್ಲಿ 19, ಗಿವ್ ಆ್ಯನ್ ಅಕೌಂಟ್ ಆಫ್ ದ ಕ್ರಿಮಿನಲ್ಸ್ ಲೈಫ್ ಆಫ್ಟರ್ ಹೀ ಈಸ್ ರಿಲೀಸ್ ಫ್ರಾಮ್ ದ ಜೇಲ್ ಇನ್ 2 ಇಯರ್. ನೋಡಿ ಈ ರೀತಿ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಆಯಿತಾ. ಆಫ್ಟರ್ ದ ರಿಲೀಸ್ ದ ಕ್ರಿಮಿನಲ್ ರಿಸೀವ್ಡ್ 1/3 ಆಫ್ ಹೀಸ್ ಆ್ಯನ್ಯುಟಿ, ಅಂದರೆ ಆ್ಯನ್ಯುವಲ್ ಆಗಿ ಅಂತ ಅಂದ್ಕೊಳ್ಳಿ ಆಯಿತಾ. ಆ್ಯನ್ಯುಟಿ ಇನ್ ಅಡ್ವಾನ್ಸ್ ಆ್ಯಂಡ್ ಬಾಟ್ ಆಯಿತಾ ಎ ಬಿಟ್ ಆಫ್ ಲ್ಯಾಂಡ್ ಆಟ್ ಎ ಪ್ಲೇಸ್ ಜಸ್ಟ್ ಅಕ್ರಾಸ್ ದ ಬಾರ್ಡರ್. ಹೀ ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಆ್ಯಂಡ್ ಲೈವ್ಡ್ ಕಂಪಾರಿಟೇಬಲಿ ಆಯಿತಾ, ಕಂಪಾರಿಟೇಬಲಿ ಅಂತ. ಸೊ ಈ ರೀತಿಯಲ್ಲಿ ನೀವು 3 ಅಂಕದ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಕ್ವಶನ್ ನಂಬರ್ 20, ವೈ ಡಸ್ ದ ಪ್ರಾಫಿಟ್ ಇನ್ ಆನ್ ಚಿಲ್ಡ್ರನ್ ಕ್ಯಾಟೆಗರಿಕಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೇಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಇಂಡಿವಿಜುವಲಿಟಿ ಆ್ಯಂಡ್ ಬಿಲಾಂಗ್ ಟು ಲೈಫ್ ಇಟ್ ಸೆಲ್ಫ್ ಅಂತ ಇಷ್ಟು ಬರೀಬೇಕಾಗುತ್ತೆ. ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ದ ಪ್ರಾಫಿಟ್ ಸ್ಟೇಟ್ ದ್ಯಾಟ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಇಂಡಿವಿಜುವಲಿಟಿ ಆ್ಯಂಡ್ ಬಿಲಾಂಗ್ ಟು ಇಟ್ ಸೆಲ್ಫ್ ಅಂತ ಇಷ್ಟೇ ಬರೀಬೇಕು. ಇವಾಗ ನೆಕ್ಸ್ಟ್ ಕ್ವಶನ್ ಅದೇ ರೀತಿಯಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇದೆ. ಅದೇ ರೀತಿ ರೈಟ್ ಎ ಶಾರ್ಟ್ ನೋಟ್ ಆನ್ ಡ್ರಾಮಾಟಿಕ್ ಚಿಪ್ಕೋ ಆ್ಯಕ್ಷನ್ ದ್ಯಾಟ್ ಟುಕ್ ಪ್ಲೇಸ್ ಇನ್ ಅಡಾನಿ ಇನ್ 1977 ಆಯಿತಾ. ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ವಂದನಾ ಶಿವ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಶಾರ್ಟಾಗಿ ಇಲ್ಲಿ ಆನ್ಸರ್ ಇದೆ ನೋಡಿ, ಇದೇ ಆನ್ಸರ್ ನೋಡ್ಕೊಂಡ್ಬಿಡ್ರಿ ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಡಸ್ ಗೊಂಜಾಲೋ ಗ್ಲೋರಿಫೈ ಹೀಸ್ ಓನ್ ಡೆತ್ ಓಕೆ ಥ್ರೂ ದ ಇಲ್ಲಿ 50 ಕ್ಯಾರೆಕ್ಟರ್ ಆಫ್ ಹೀಸ್ ಕಝನ್ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಟೆಲ್ಲಿಂಗ್ ಡೋನಾ ಲೋರಾ ಎ ಸ್ಟೋರಿ ಅಬೌಟ್ ಹೀಸ್ ಕಝನ್ ಡೆತ್ ಇನ್ ದ ವಾರ್ ಅಂತ ಆಯಿತಾ. ಇನ್ ಎ ಸನ್ನಿ ಮಾರ್ನಿಂಗ್ ಡಾನ್ ಗೊಂಜಾಲೋ ಗ್ಲೋರಿಫೈ ಹೀಸ್ ಓನ್ ಡೆತ್ ಥ್ರೂ ದ
ಫಿಕ್ಟೇಷಸ್ ಕ್ಯಾರೆಕ್ಟರ್ ಆಫ್ ಹೀಸ್ ಕಝನ್ ಬೈ ಟೆಲ್ಲಿಂಗ್ ಡೊನಾಲೋರಾ ಸ್ಟೋರಿ ಅಬೌಟ್ ಹೀಸ್ ಕಝನ್ ಡೆತ್ ಅಂತ. ಇಲ್ಲಿ ಆನ್ಸರ್ ಕೂಡ ಇದೆ, ಯಾವುದು ಬರೀತೀರಾ ನೋಡ್ಕೊಳ್ಳಿ. ಸೊ ಸಿಂಪಲ್ ಆಗಿ ನಿಮಗೆ 3 ಮಾರ್ಕ್ಸ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಗ್ರ್ಯಾಂಡ್ ಲವರ್, ಓಕೆ, ಡಾನ್ ಟೆಲ್ಸ್ ಹರ್ ದ್ಯಾಟ್ ಗ್ರ್ಯಾಂಡ್ ಲವರ್, ಓಕೆ, ವಾಸ್ ಹೀಸ್ ಕಝನ್ ಆ್ಯಂಡ್ ಹೀ ವಾಸ್ ವೆರಿ ಫೌಂಡ್ ಆಫ್ ಅಂತ. ಇಷ್ಟು ನೀವು ಆನ್ಸರ್ ಮಾಡಿದರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಇವಾಗ ಕೊನೆಯ ಪ್ರಶ್ನೆ ಬಂದುಬಿಟ್ಟು ಡಿಸ್ಕ್ರೈಬ್ ದ ರ್ಯಾವಿಲರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ದ ವಿಸಿಬಲ್ ಡೊಮೇನ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ದ ಗಾರ್ಡ್ನರ್ ಅಧ್ಯಾಯ ಮೇಲೆ ನಿಮಗೆ ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಸಿಂಪಲ್ ಆಗಿ ಆನ್ಸರ್ ಕೊಟ್ಟಿದ್ದೆ ನಾನು. ಇಲ್ಲಿ ನೋಡಿ, ಇನ್ ದ ರಿವೈಲರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಇನಿಷಿಯಲಿ ಅಥವಾ ವಿಸಿಬಲಿ ಕಾಂಪಿಟೇಷನ್ ಆಗ್ತಾಯಿತ್ತು. ಎಕ್ರೆ ಅಂದರೆ ಲ್ಯಾಂಡ್ ಎಕ್ರೆ ಮಾಡ್ತಾಯಿದ್ರು, ಮೋರ್ ಲ್ಯಾಂಡ್ ಆ್ಯಂಡ್ ವೆಲ್ತ್, ಬಟ್ ಇಲ್ಲಿ ನೋಡಿ ಎಕ್ಸಲೇಟೆಡ್ ಇನ್ ಟು ಡೀಪರ್ ಮೋರ್ ಪರ್ಸ್ನಲ್ ಅಂತ. ಇಲ್ಲಿ ಇಷ್ಟೇ ಆನ್ಸರ್ ಬರೀರಿ ಸಾಕು, ಆಯಿತಾ. ಸೊ ಇಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ಇಲ್ಲಿ ನೋಡಿ, ದೇರ್ ರೆವಿಲರಿ ಹ್ಯಾಸ್ ಮಾರ್ಕ್ಡ್ ಬೈ ಟ್ಯಾಂಜಿಬಲ್ ಮೆಜರ್ಸ್ ಆಫ್ ವೆಲ್ತ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಸಚ್ ಆ್ಯಸ್ ಲ್ಯಾಂಡ್ ಓನರ್ಶಿಪ್ ಆ್ಯಂಡ್ ಸೋಷಿಯಲ್ ಅಡ್ಮೈರರ್ಸ್ ಅಂತ. ಇಷ್ಟೇ ಬರೀರಿ ಸಾಕು. ಸೊ ಇವಾಗ ನೋಡಿ, 4 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಸ್ನೇಹಿತರೆ ಗಮನವಿಟ್ಟು ಕೇಳಿ. ಇವಾಗ 4 ಅಂಕದ ಪ್ರಶ್ನೆಗಳು ನೋಡಿ ಸ್ನೇಹಿತರೆ. 4 ಅಂಕದ ಪ್ರಶ್ನೆಯಲ್ಲಿ ನೀವು ಆನ್ಸರ್ ಮಾಡುವಾಗ ಸೊ ಯಾವ ಒಂದು ಪ್ರಶ್ನೆ ಕೇಳಿದಾರಲ್ಲ, ಸೊ ಅದಕ್ಕೆ ನೀವು ಸಮ್ರಿನೇ ಬರೀರಿ. ಸಮ್ರಿ ನಿಮ್ಮ ಹತ್ರ ನೋಟ್ಸ್ನಲ್ಲಿ ಇರುತ್ತೆ, ಸಮ್ರಿ, ಆಯಿತಾ. ಸಮ್ರಿ ಶಾರ್ಟಾಗಿ ಕೀ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ, ಆಯಿತಾ. ನೀವು ನೆಟ್ನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಮ್ರಿ ಕೂಡ ಬರುತ್ತೆ. ಇವಾಗ ರೋಮಿಯೋ ಜೂಲಿಯೆಟ್ ಸಮ್ರಿ ಮಾಡ್ಕೊಳ್ಳಿ. 3 ಮಾರ್ಕ್ಸ್ ಆದರೂ ಕೊಡ್ತಾರೆ ನಿಮಗೆ. ಸಮ್ರಿ ಬರೀತಾರೆ 3 ಮಾರ್ಕ್ಸ್ ಕೊಡ್ತಾರೆ, ಆಯಿತಾ. ರೋಮಿಯೋ ಜೂಲಿಯೆಟ್, ದ ಗಾರ್ಡ್ನರ್ ಆಗಿರ್ಬೋದು, ವೆನ್ ಯು ಆರ್ ಓಲ್ಡ್, ದ 2 ಡಿಯರ್, ಇವೆಲ್ಲ ಮಾಡ್ಕೊಳ್ಳಿ. ಸನ್ನಿ ಮಾರ್ನಿಂಗ್ ಶಾರ್ಟಾಗಿ ಮಾಡ್ಕೊಳ್ಳಿ. ಇದು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ನಿಮಗೆ ಕ್ವಶನ್ ನಂಬರ್ 30. ಇದು ನಿಮಗೆ ಪ್ಯಾಸೇಜ್ ಇದೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ಯಾಕೆಂದರೆ ಅಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ನಾವು ಹುಡುಕಿ ಆನ್ಸರ್ ಮಾಡಬೇಕು. ಇಲ್ಲಿ ನಿಮಗೆ ವೇಟ್ ಮಾಡಿ 1 ನಿಮಿಷ. ಇಲ್ಲಿ ನಿಮಗೆ ಅದರೊಳಗೆ ಇನ್ನೊಂದು ಕ್ವಶನ್ ಇದೆ ನೋಡಿ, ಕ್ವಶನ್ ನಂಬರ್ 30 ಆಪ್ಷನ್ ಬಿ ಅಂತ ಇದೆ ನೋಡಿ. ಯಾವುದು? ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೀಟ್ ಆನ್ ಇಟ್ ಅಂತ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಇಲ್ಲಿ ಪ್ಯಾಸೇಜ್ಗೆ, ಆಯಿತಾ. ಇದು ಪ್ಯಾಸೇಜ್ನಲ್ಲಿ ಆನ್ಸರ್ ಮಾಡುವುದಕ್ಕಿಂತ ಮುಂಚೆ ಇಲ್ಲಿ ABCD ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಮೊದಲಿಗೆ ವೇರ್ ಅಂತ ಕೊಟ್ಟಿದ್ದಾರೆ, ವಿಚ್ ಅಂತ ಕೊಟ್ಟಿದ್ದಾರೆ, ದ ಅಂತ ಕೊಟ್ಟಿದ್ದಾರೆ, ವಾಟ್ ಅಂತ ಕೊಟ್ಟಿದ್ದಾರೆ, ವಿಚ್, ದ ಅಂತ ಕೊಟ್ಟಿದ್ದಾರೆ, ವಾಟ್, ಇಲ್ಲಿ ವಾಟ್ ಮತ್ತು ಕೊಟ್ಟಿದ್ದಾರೆ. ಇಲ್ಲಿ ಕೊನೆಯಲ್ಲಿ ಯಾರ್ಡ್ ಪ್ರಿಫಿಕ್ಸ್ ಅಂದರೆ ಯಾರ್ಡ್ ಪ್ರಿಫಿಕ್ಸ್ ವರ್ಡ್ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಫ್ಯಾಮಿಲಿಯರ್, ಆಯಿತಾ, ಫ್ಯಾಮಿಲಿಯರ್ ಅಂತ ಇದೆ. ಇದಕ್ಕೆ ಅನೆಟಮ್ ಅಂದರೆ ಇದು ವಿರುದ್ಧಾರ್ಥಕ ಪದ ನಾವು ಬರೀಬೇಕಾಗುತ್ತೆ. ಇಲ್ಲಿ ಯಾರ್ಡ್ ಪ್ರಿಫಿಕ್ಸ್ ವರ್ಡ್ ಅಂದ ತಕ್ಷಣ ಫ್ಯಾಮಿಲಿಯರ್ ಇದೇನಾಗುತ್ತೆ? ಅನ್ಫ್ಯಾಮಿಲಿಯರ್ ಆಗುತ್ತೆ. ಅನ್ಫ್ಯಾಮಿಲಿಯರ್, ಆಯಿತಾ, ಅನ್ಫ್ಯಾಮಿಲಿಯರ್ ಅಂತ ಆಗುತ್ತೆ. ನಾನು ಪ್ರಿಫಿಕ್ಸ್ ವರ್ಡ್ ಅಷ್ಟೇ ಹೇಳಿದ್ದೇನೆ. ನೀವು ಅಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಅಂದರೆ ಹುಡುಕಿ ಆನ್ಸರ್ ಮಾಡಬೇಕು. ಇಲ್ಲಿ ಕ್ವಶನ್ ನಂಬರ್ 30ರಲ್ಲಿ ನಿಮಗೆ ಆಪ್ಷನ್ ಎ, ಆಪ್ಷನ್ ಬಿ ಅಂತ ಇರುತ್ತೆ. ಇದು ಆಪ್ಷನ್ ಬಿ. ಇದು ಇಲ್ಲಿ 9 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಆಪ್ಷನ್ ಬಿ, ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೀಟ್ ಆನ್ ಇಟ್ ಅಂತ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಆಪ್ಷನ್ ಬಿನಲ್ಲಿ ನೀವು ಚೂಸ್ ಮಾಡ್ಬೋದು, ಇಲ್ಲಾಂದರೆ ಪೋಯಮ್ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಪ್ಯಾಸೇಜ್ ರೀತಿಯಲ್ಲಿ. ಹೌ ಕೊಟ್ಟಿದ್ದಾರೆ, ಹೂ, ವಾಟ್, ದ, ವಾಟ್, ಹೂ, ವೇರ್, ವಾಟ್, ದ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಅದು ಪ್ರಾರಂಭದಲ್ಲಿ ಏನು ಕೊಟ್ಟಿದ್ದಾರಲ್ಲ ಹೌ, ಹೂ ಅಂತ, ಅದು ನಿಮಗೆ ಯೂಸ್ ಆಗಿಬಿಡುತ್ತೆ ಆನ್ಸರ್ ಮಾಡಲು, ಆಯಿತಾ. ಕ್ವಶನ್ ನಂಬರ್ 30 ಇದರೊಳಗೆ ನಿಮಗೆ ಆಪ್ಷನ್ ಬಿ ಆನ್ಸರ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಇದರ ಮೇಲೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡ್ತೀನಿ. ಆದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಏನು ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಹುಡುಕಿ ಆನ್ಸರ್ ಮಾಡಬೇಕು. ಅಲ್ಲೇ ಮೇಲ್ಗಡೆ ಪ್ಯಾರಾಗ್ರಾಫ್ನಲ್ಲಿ ಇರುತ್ತೆ. ಇವಾಗ ಬೇರೆ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಹೇಗೆ ಇನ್ನೊಮ್ಮೆ ಹೇಳಿಬಿಡ್ತೀನಿ ನಾನು ನಿಮಗೆ ಇಲ್ಲಿ ಶಾರ್ಟಾಗಿ. ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಹೌ ಲಾಂಗ್ ಅಂತ ಕೊಟ್ಟಿದ್ದಾರೆ. ಹೌ ಲಾಂಗ್ ಅಂದರೆ ಎಷ್ಟು ವರ್ಷ, ಇಲ್ಲಿ ಏನು 7 years ಅಂತ, ಇಷ್ಟೇ. ಇಲ್ಲಿ ನೋಡಿ, ಹೂ ಅಂದರೆ ಯಾರು, ಫಿಸಿಷಿಯನ್ ಯಾರು, ಹೂ ಅಂದರೆ ಐ ಅಂದರೆ ಸ್ಪೀಕರ್ ಐ, ಇಷ್ಟೇ. ಅದೇ ರೀತಿ ವಾಟ್ ಡಿಡ್ ದ ಫಿಸಿಷಿಯನ್ ಡಿಮ್ಯಾಂಡ್ ಎಲ್ಲಿದೆ, ಇಲ್ಲಿದೆ. ಇದರ ಮುಂದ್ಗಡೆ ಆನ್ಸರ್ ಏನು, ಇಲ್ಲಿ ನೋಡಿ, ಐ ಆಮ್ ಎ ಲೇಮ್ ಆನ್ಸರ್ ಆಗಿರುತ್ತೆ. ಇಷ್ಟೇ ಆನ್ಸರ್ ನಾವು ಹುಡುಕಿ ಬರೀಬೇಕಾಗಿರುತ್ತೆ, ಅಷ್ಟೇ ಸ್ನೇಹಿತರೆ, ಮತ್ತೇನಿಲ್ಲ. ಇಲ್ಲಿ ಇವಾಗ ಪಾರ್ಟ್ ಡಿ ನೋಡಿ ಸ್ನೇಹಿತರೆ, ಆಯಿತಾ. ಪಾರ್ಟ್ ಡಿ ಇದು ಇಲ್ಲಿ ನಿಮಗೆ ಏನು ಕೇಳಿದ್ದಾರೆ, ರೀರೈಟ್ ಮತ್ತು ಡಿರೆಕ್ಟೆಡ್ ಅಂತ ಕ್ವಶನ್ಸ್ ಇರುತ್ತೆ, ಆಯಿತಾ. ಯೂಸ್ ಆರ್ಟಿಕಲ್ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಹೇಳ್ತೀನಿ. ಯೂಸ್ ಆರ್ಟಿಕಲ್ನಲ್ಲಿ ನಿಮಗೆ ಎ ಮತ್ತು ಆ್ಯನ್ ಮತ್ತು ದ ಮೇಲೆ ನಿಮಗೆ ಈ 3 ಆರ್ಟಿಕಲ್ ಆಗಿರುತ್ತೆ, ಆಯಿತಾ. ಈ 3 ಇಲ್ಲಿ ನೀವು ಫಿಲಪ್ ಮಾಡಬೇಕಾಗುತ್ತೆ. ಯೂಸ್ ಪ್ರಾಪರ್ ಆರ್ಟಿಕಲ್ ಅಂತ ಇರುತ್ತೆ. ಇಲ್ಲಿ ನೋಡಿ,
ತರುಣ್ ಸಾ ಎ ಮ್ಯಾನ್ ಆನ್ ಹೀಸ್ ವೇ ಟು ಸ್ಕೂಲ್. ಆಯಿತಾ, ಎ ಮ್ಯಾನ್ ಅಂತ ಇದೆ. ಓಕೆ, ಎ ಮ್ಯಾನ್ ಅಂದ ತಕ್ಷಣ ಇದೇನಾಗುತ್ತೆ ಸ್ನೇಹಿತರೆ, ಇದು ಎ ಆಗುತ್ತೆ. ಆಯಿತಾ, ಎ ಮ್ಯಾನ್ ವಾಸ್ ಸೆಲ್ಲಿಂಗ್ ಫ್ರೂಟ್ಸ್. ನಾನು ಹೇಳ್ಕೊಡ್ತೀನಿ ಯಾವ ರೀತಿಯಲ್ಲಿ ಎ ಬರುತ್ತೆ, ಆ್ಯನ್ ಬರುತ್ತೆ, ದ ಬರುತ್ತೆ, ನಾನು ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಡೋಂಟ್ ವರಿ. ಆಯಿತಾ, ಅದೇ ರೀತಿ ಇದು ಜಂಬಲ್ ವರ್ಡ್ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ರೀಅರೇಂಜ್ ದ ಸೆಗ್ಮೆಂಟ್ ಇಂಟು ಮೀನಿಂಗ್ಫುಲ್ ಸ್ಟೇಟ್ಮೆಂಟ್. ಅಂದರೆ ಒಂದು ರಾಂಗ್ ಕೊಟ್ಟಿರ್ತಾರೆ, ಅದು ನಾವು ಕರೆಕ್ಟ್ ಮಾಡಿ ಬರೀಬೇಕು, ರೀಅರೇಂಜ್ ಮಾಡಬೇಕು. ಇಲ್ಲಿ ನೋಡಿ, ಪೀಪಲ್ ಮಸ್ಟ್ ಫಾಲೋ. ಆಯಿತಾ, ಪೀಪಲ್ ಮಸ್ಟ್ ಫಾಲೋ ಸರ್ಟೆನ್. ಆಯಿತಾ, ಸರ್ಟೆನ್ ಬರಬೇಕು. ಆಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಆಯಿತಾ, ಪೀಪಲ್ ಮಸ್ಟ್ ಫಾಲೋ ಸರ್ಟೆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಏನು, ಇಲ್ಲಿ ಟೆನ್ಸ್ ಒಂದು ಪ್ರಾಬ್ಲಮ್ ಇರುತ್ತೆ ನಿಮಗೆ. ಆಯಿತಾ, ಟೆನ್ಸ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಚೂಸ್ ದ ವರ್ಬ್ ದ್ಯಾಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್. ಇಲ್ಲಿ ದೇ ಅಂತ ಕೊಟ್ಟಿದ್ದಾರೆ, ಓಕೆ, ದೇ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಅಬ್ಸೆಂಟ್ ಎಸ್ಟರ್ಡೇ. ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇದು ಸಿಂಪಲ್ ಫಾಸ್ಟ್ ಆಗುತ್ತೆ. ಆಯಿತಾ, ಸಿಂಪಲ್. ಇದು ಹೇಗೆ ಬರುತ್ತೆ ಸರ್, ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ. ಇದ್ರ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಈ ಒಂದು ಪಾರ್ಟ್ ಡಿ ಮೇಲೆ. ಆಯಿತಾ, ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಆಯಿತಾ, ಇಲ್ಲಿ ದೇ ಅಂತ ಏನಿದಿಲ್ಲ, ಇದು ಸಿಂಪಲ್ ಪಾಸ್ಟ್ ಬರುತ್ತೆ. ಸೊ ದೇ ವಾಸ್ ಬರುತ್ತೆ ಇಲ್ಲಿ. ಓಕೆ, ದೇ ವಾಸ್ ಅಬ್ಸೆಂಟ್ ಎಸ್ಟರ್ಡೇ ಅಂತ ಬರಿಬೇಕು. ಅದೇ ರೀತಿ ಇಲ್ಲಿ ಅಲೋಕ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಲರ್ನ್ ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಇಯರ್ ಅಂತ. ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಬ್ ಗಿವನ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಇದು ಲರ್ನ್ ಆಗುತ್ತೆ. ಆಯಿತಾ, ಲರ್ನ್ ಇಡಿ. ಆಯಿತಾ, ಅಲೋಕ. ಆಯಿತಾ, ಅಲೋಕ ಲರ್ನ್ ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಇಯರ್ ಅಂತ ಇಷ್ಟೇ ಬರಿಬೇಕು. ಇಲ್ಲಿ ನಿಮಗೆ ಲಿಂಕರ್ಸ್ ನೋಡಿ, ಲಿಂಕರ್ಸ್ ಸ್ವಲ್ಪ ಗೊತ್ತಾಗಬೇಕು. ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಏನು ಕೊಟ್ಟಿರ್ತಾರೆ, ಸ್ವಲ್ಪ ಇದು ಗೊತ್ತಾದರೆ ಮುಗಿತು, ಆನ್ಸರ್ ಮಾಡೋಕ್ಕೆ ಬರುತ್ತೆ. ಆಯಿತಾ, ಇಲ್ಲಿ ನೋಡಿ, ಇವಾಗ ಡಾನ್ ಗೊಂಜಾಲೋ ರೋಟ್ ಮೆನಿ ಲೆಟರ್ಸ್ ಟು ಲೋರಾ. ಆಯಿತಾ, ಇಲ್ಲಿ ಬಟ್ ಇಲ್ಲಿ ಒಂದೇದು ಬರುತ್ತೆ. ಕಮ್ಯುನಿಕೇಟ್ ವಿತ್ ಹರ್ ಅಂತ ಇದೆ, ಇದೇನಾಗುತ್ತೆ ಇನ್ ಆರ್ಡರ್ ಟು ಅಂತ. ಅದೇ ರೀತಿ ಇಲ್ಲಿ ಬೈ ಹರ್ ಪೇರೆಂಟ್ಸ್ ಅಂತ ಏನಿದೆಯಲ್ಲ, ಇದು ಆ್ಯಟ್ ಲಾಸ್ಟ್. ಸರಿ ವೇಟ್ ಮಾಡಿ, ಇಲ್ಲಿ ಸೋ ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ಒಂದನೇದು ಏನು ಬರುತ್ತೆ, ಇಲ್ಲಿ ಬಟ್ ಬರುತ್ತೆ. ಆಯಿತಾ, ಇನ್ ಆರ್ಡರ್ ಟು ಎರಡನೇದು ಬರುತ್ತೆ. ಅದೇ ರೀತಿ ಇಲ್ಲಿ ಮೂರನೇದು ಏನು ಬರುತ್ತೆ, ಆಯಿತಾ, ಸೊ ಬರುತ್ತೆ. ಆ್ಯಟ್ ಲಾಸ್ಟ್ ಇದು ನಾಲ್ಕನೇದು ಬರುತ್ತೆ. ಇವಾಗ ಬೇರೆ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಿಮಗೆ ಅದು ಲಿಂಕರ್ಸ್ ನಿಮಗೆ ಆನ್ಸರ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ನಿಮಗೆ ಕ್ವಶನ್ ನಂಬರ್ 32 ಕೂಡ ಇರುತ್ತೆ. ಇಲ್ಲಿ ನೋಡಿ, ಕೃಷ್ಣ ಈಸ್ ಎ ಫೇಮಸ್ ಡಾಕ್ಟರ್. ಇಲ್ಲೇನು ಆ್ಯಡ್ ಸೂಟೇಬಲ್ ಕ್ವಶನ್ ಟ್ಯಾಗ್ ಮಾಡಬೇಕು ಸ್ನೇಹಿತರೆ. ಕ್ವಶನ್ ಟ್ಯಾಗ್ ಯಾವ ರೀತಿಯಲ್ಲಿ, ಇವಾಗ ನೋಡಿ, ಇಲ್ಲಿ ಕ್ವಶನ್ ಟ್ಯಾಗ್ ನಾನು ಎಲ್ಲ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಆಯಿತಾ, ಹಿಸೆಂಟ್. ಆಯಿತಾ, ಹಿಸೆಂಟ್ ಹಿ. ಆಯಿತಾ, ಈ ರೀತಿ ಕ್ವಶನ್ ಟ್ಯಾಗ್ ಮಾಡಬೇಕು, ಈ ರೀತಿ ಕ್ವಶನಲ್ಲಿ ಬರೀಬೇಕು. ಓಕೆ, ಹಿಸೆಂಟ್. ಆಯಿತಾ, ಹಿಸೆಂಟ್ ಹಿ ಅಂತ. ಆಯಿತಾ, ಅದೇ ರೀತಿ ಇಲ್ಲಿ ದ ಟೀಚರ್ಸ್ ಹ್ಯಾವ್ ಹೆಲ್ಪ್ಡ್ ದ ಪುವರ್ ಸ್ಟೂಡೆಂಟ್ಸ್ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ನಾವು ಏನು ಬರಿಬೇಕಂತ ಅಂದಿದ್ದಾರೆ, ಫ್ರೇಮ್ WH ಕ್ವಶನ್ ನಾವು ಮಾಡಬೇಕು, ಅಂಡರ್ಲೈನ್ ಆಗಿದ್ದು ಇದಕ್ಕೆ. ಆಯಿತಾ, ದ ಆಗಲ್ಲ, ಅದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಹೂ. ಆಯಿತಾ, ಹೆಲ್ಪ್. ಓಕೆ, ಹೂ ಹೆಲ್ಪ್ಡ್ ದ ಪುವರ್ ಸ್ಟೂಡೆಂಟ್ ಅಂತ ಆಗುತ್ತೆ ಅದು. ಆಯಿತಾ, ರೀರೈಟ್ ಅಂದರೆ ಎರರ್ಸ್ ಕೊಟ್ಟಿರ್ತಾರೆ ಫಾಲೋಯಿಂಗ್ ದ ಸೆಂಟೆನ್ಸ್, ನಾವು ರೀರೈಟ್ ದೆಮ್ ಅಂದರೆ ಕರೆಕ್ಟ್ ಮಾಡಿ ಬರೀಬೇಕು. ಆಯಿತಾ, ಇಲ್ಲಿ ಒನ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ಟುಡೇ ಅಂತ ಇದೆ. ಒನ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಪ್ರೆಸೆಂಟ್ ಟುಡೇ ಅಂತ ಇದೆ. ಸೊ ಇದು ನಾವು ಕರೆಕ್ಟ್ ಮಾಡಿ ಬರೀಬೇಕು ಇವಾಗ. ಆಯಿತಾ, ಇದು ತಪ್ಪಾಗಿದೆ. ಒನ್ ಆಫ್ ದ ಸ್ಟೂಡೆಂಟ್, ಇಲ್ಲಿ ಆರ್ ಇದೆಯಲ್ಲ, ಅಲ್ಲಿ ಈಸ್ ಬರಬೇಕು. ಆಯಿತಾ, ಈಸ್ ಪ್ರೆಸೆಂಟ್ ಟುಡೇ ಅಂತ. ಆಯಿತಾ, ಒನ್ ಆಫ್ ದ ಸ್ಟೂಡೆಂಟ್ ಆರ್ ಇದೆಯಲ್ಲ, ಅದು ತೆಗೀರಿ, ಅಲ್ಲಿ ಈಸ್ ಬರೀರಿ. ಈಸ್ ಬರೀದು ಒನ್ ಆಫ್ ದ ಸ್ಟೂಡೆಂಟ್ ಈಸ್ ಪ್ರೆಸೆಂಟ್ ಟುಡೇ ಅಂತ. ಅರ್ಥ ಆಯಿತಾ? ಸೊ ಆ ರೀತಿಯಲ್ಲಿ ಸಿ ಪರ್ಚೇಸ್ ನ್ಯೂ ಫರ್ನಿಚರ್. ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಸಿ ಪರ್ಚೇಸ್ ಆಫ್ ನ್ಯೂ ಫರ್ನಿಚರ್. ಆಫ್ ಅಂತ ಬರೀಬೇಕಲ್ಲಿ. ಆಯಿತಾ, ಸಿ ಪರ್ಚೇಸ್ ಆಫ್ ನ್ಯೂ ಫರ್ನಿಚರ್ ಅಂತ. ಆಯಿತಾ, ಇಲ್ಲಿ ನೋಡಿ, ಲತಾ ಸಫರ್ಡ್ ಫ್ರೀಕ್ವೆಂಟ್ ಅಂತ ಇಲ್ಲಿದೆ. ಇಲ್ಲಿ ಸಫರ್ಡ್ ಫ್ರೀಕ್ವೆಂಟ್ ಎಲ್ಲಿದೆ, ಇಲ್ಲಿ ನೋಡಿ, ಸಫರಿಂಗ್ ಫ್ರೀಕ್ವೆಂಟ್ ಇದೆ. ಇದರ ಮುಂದಗಡೆ ಆನ್ಸರ್ ಇದೆ, ಇದರ ಮುಂದಗಡೆ ಆನ್ಸರ್ ಇದೆ, ಹೆಡ್ ಅಂತ ಇದಿಲ್ಲ, ಇಲ್ಲಿ ಆನ್ಸರ್ ಬರೀಬೇಕಾಗುತ್ತೆ. ಅದೇ ರೀತಿ ಎರಡನೇದು ಏನು ಕೇಳಿದ್ದಾರೆ, ಇಲ್ಲಿ ಇಟ್ ಈಸ್ ಇದೆ, ಇಟ್ ವಾಸ್ ಇದೆ. ಇಟ್ ವಾಸ್ ಎಲ್ಲಿದೆ, ಇವಾಗ ಇಟ್ ವಾಸ್ ಇಲ್ಲಿದೆ, ಅದರ ಮುಂದಗಡೆ ಆನ್ಸರ್ ಏನಿದೆ,
ಇಲ್ಲಿ ಮೈಗ್ರೇನ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಮೇಲ್ಗಡೆ. ಅದೇ ರೀತಿ ಇಲ್ಲಿ ಸೆನ್ಸಿಟಿವಿಟಿ 2 ಅಂತ ಕೊಟ್ಟಿದ್ದಾರೆ. ಎಲ್ಲಿದೆ ಸೆನ್ಸಿಟಿವಿಟಿ 2 ಇಲ್ಲಿದೆ. ಅದರ ಮುಂದುಗಡೆ ಆನ್ಸರ್ ಏನು ಲೈಟ್ ಆ್ಯಂಡ್ ಸೌಂಡ್. ಇಲ್ಲಿ ನೋಡಿ ಲೈಟ್ ಒಂದೇದು, ಇಲ್ಲಿ ಸೌಂಡ್. ಎಷ್ಟು ಮಾಡಿದರೆ ನಮಗೆ ಇಲ್ಲಿ 4 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಈ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಬಹಳಷ್ಟು ಇದೆ, ಈಸಿ ಇದೆ ಸ್ನೇಹಿತರೆ. ಅಸೇಟಿವ್ ಸೆಂಟೆನ್ಸ್ ಮತ್ತು ಎಸ್ ಆರ್ ನೋ ಕ್ವಶನ್ ಮತ್ತು WH ಕ್ವಶನ್ ಮಾಡಿ ನಾವು ಬರೀಬೇಕಾಗುತ್ತೆ. ಆಯಿತಾ, ನಾನು ಹೇಳ್ಕೊಡ್ತೀನಿ ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಒಂದೇ ಇವಾಗ ಹೇಳಿದರೆ ಈ ಒಂದು ವಿಡಿಯೋನಲ್ಲಿ ನಿಮಗೆ ಗೊತ್ತಾಗ್ಬಿಡೋದಿಲ್ಲ. ಯಾಕಂದರೆ ಇದಕ್ಕೆ ಸಪ್ರೇಟಾಗಿ ಒಂದು 30 ನಿಮಿಷ ಬೇಕು. ಯಾಕಂದರೆ ಸೂತ್ರಗಳು ಬರುತ್ತೆ, ಸೂತ್ರ ಪ್ರಕಾರ ಹೇಳ್ಕೊಡ್ತೀನಿ. ಆಯಿತಾ, ಇಲ್ಲಿ ಡೈಲಾಗ್ ರೈಟಿಂಗ್ ನೋಡಿ ಸ್ನೇಹಿತರೆ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ರೈಟಿಂಗ್ ಅಂದ ತಕ್ಷಣ ಇಲ್ಲಿ ಗ್ರೇಟಿಂಗ್ ಅಂತ ಏನು ಕೊಟ್ಟಿರ್ತಾರಲ್ಲ, ಮಹೇಶ್ ಅವರು ಬಂದ ತಕ್ಷಣ ಗಣೇಶ್ ಅವರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು. ಆಯಿತಾ, ವೆರಿ ಗುಡ್ ಮಾರ್ನಿಂಗ್ ಅಂತ ಗಣೇಶ್ ಅವರು ಹೇಳ್ತಾರೆ. ಇಲ್ಲಿ ಬ್ರಾಕೆಟ್ನಲ್ಲಿ ನೋಡಬೇಕು, ಇಲ್ಲಿ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಇನ್ಕ್ವೈರಿಂಗ್ ಅಂತ ಇದೆ. ಆಯಿತಾ, ಇಲ್ಲಿ ನೋಡಿ ಇನ್ಕ್ವೈರಿಂಗ್ ಅಂದ ತಕ್ಷಣ ಇಲ್ಲಿ ನೋಡಿ ಮಹೇಶ್ ಅವರು ಗಣೇಶ್ ಅವರಿಗೆ ಇನ್ಕ್ವೈರಿಂಗ್ ಮಾಡಬೇಕು. ಏನಂತ, ಓಕೆ, ವೇರ್ ಆರ್ ಯು ಗೋಯಿಂಗ್ ಅಂತ. ಆಯಿತಾ, ವೇರ್ ಆರ್ ಯು ಗೋಯಿಂಗ್ ಅಂತ ಇಲ್ಲಿ ಬರೀಬೇಕು ಕ್ವಶನ್ ಮಾರ್ಕ್. ಆವಾಗ ಗಣೇಶ್ ಅವರು ಹೇಳ್ತಾರೆ ವೇರ್ ಆರ್ ಯು, ಐ ಆಮ್ ಗೋಯಿಂಗ್ ಟು. ಆಯಿತಾ, ಐ ಆಮ್ ಗೋಯಿಂಗ್ ಟು ಮೈಸೂರು. ಓಕೆ, ಟುಡೇ ಐ ಆಮ್ ಗೋಯಿಂಗ್ ಟು ಮೈಸೂರು ಅಂತ ಹೇಳ್ತಾರೆ ಅವರು. ಆಯಿತಾ, ಅವಾಗ ಅವ್ರು ಏನು ಹೇಳ್ತಾರೆ ಗಣೇಶ್ ಅವರು ಟು ಮೈಸೂರಿಗೆ ಹೋಗ್ತಾ ಇದ್ದೀರಾ ಅಂತ. ಈ ರೀತಿ ಮಹೇಶ್ ಅವರು ಏನು ಹೇಳ್ತಾರೆ ಹ್ಯಾಪಿ ಜರ್ನಿ ಅಂತ ಹೇಳ್ತಾರೆ. ಆವಾಗ ಗಣೇಶ್ ಅವರು ಇಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಕೊನೆಯಲ್ಲಿ ಥ್ಯಾಂಕ್ಸ್ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇವಾಗ ಲೆಟರ್ ರೈಟಿಂಗ್ ಸ್ನೇಹಿತರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ವಾಂಟೆಡ್ ಕೆಳಗಡೆ ಫಸ್ಟ್ ಡಿವಿಷನಲ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ಎನಿ ಗ್ರ್ಯಾಜುಯೇಷನ್ ಅಂತ ಕೊಟ್ಟಿದ್ದಾರೆ. ನಾಲೆಜ್ ಇರಬೇಕು, ಕಂಪ್ಯೂಟರ್ ನಾಲೆಜ್, ಫ್ಲುಯೆನ್ಸಿ ಕನ್ನಡ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಹಿಂದಿ ಅಂತ. ಅಪ್ಲೈ ಟು ದ ಪ್ರೆಸಿಡೆಂಟ್ ಬಸವೇಶ್ವರ ಎಜುಕೇಷನ್ ಸೊಸೈಟಿ ವಿದ್ಯಾನಗರ ಹುಬ್ಬಳ್ಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ನೀವು ಅದೇ ರೀತಿ ಆನ್ಸರ್ ಮಾಡ್ಕೊಳ್ಳಿ. ಲೆಟರ್ ರೈಟಿಂಗ್ ಆಯಿತಾ, ಇದು ಗೆಸ್ಟ್ ರೈಟ್ ಮೇಲೆ ಅಂದರೆ ಸ್ಪೀಚ್ ರೈಟ್ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಇದು ಆಪ್ಷನ್ ಬಿ ಇದೆ, ನೀವು ಲೆಟರ್ ರೈಟಿಂಗೇ ಬರೀರಿ, ನಿಮಗೆ ಈಸಿ ಇದೆ. ಆಯಿತಾ, ಮತ್ತು ಕ್ವಶನ್ ನಂಬರ್ 36 ಆಯಿತಾ, ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಮತ್ತು ಅದೇ ರೀತಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅದು ಕೂಡ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ನೋಡ್ಕೊಳ್ಳಿ. ಆಯಿತಾ, ಕ್ವಶನ್ ನಂಬರ್ 36 ಆಯಿತಾ, ಮತ್ತು ಕ್ವಶನ್ ನಂಬರ್ ಯಾವುದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಆಯಿತಾ, ಸ್ಪೀಚ್ ರೈಟ್ ನೀವು ಮಾಡ್ಕೊಳ್ಳಿ ಅಂತೆ, ಬಟ್ ನಾನು ಹೇಳ್ತೇನೆ ಈಸಿ ಫಾರ್ಮೇಟಾಗಿ ನಿಮಗೆ ಮುಂದಿನ ದಿನಗಳಲ್ಲಿ. ಡೋಂಟ್ ವರಿ. ಇವಾಗ 2 ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೇನೆ. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಕ್ವಶನ್ ನಂಬರ್ 34 ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಮತ್ತು ಲೆಟರ್ ರೈಟಿಂಗ್. ಥ್ಯಾಂಕ್ ಯು ಸೋ ಮಚ್.